ಹಾಯ್ ಹಲೋ ನಮಸ್ಕಾರಪ್ಪ ಎಲ್ಲರಿಗೂ. ನಾನು ನಿಮ್ಗೆ ನನ್ನ ಹಿಂದಿನ ಬ್ಲಾಗ್ದಾಗ ಹೇಳಿದ್ದೀನಿ ರೀ, ಬಳೆ ಪದ್ಮಾವತಿ ಸಾಗರ ಸೈಡ್ ಬಂದ್ರೆ ಬಳೆ ಪದ್ಮಾವತಿಗೆ ಬಂದ್ರೆ ವಡನ್ಬೈಲ್ಕ ಮತ್ತು ಒಂದು ಬ್ಲಾಗ್ ಮಾಡ್ತೇನಂತ ಹೇಳಿದ್ನಿ. ಕೆಲವ್ರು ಜನರಿಗೆ ತಿಳಿದಿಲ್ಲದ ಬ್ಲಾಗ್ದಾಗ ಹರಕೆ ಹೆಂಗೆ ಮಾಡ್ಕೊಳ್ಳೋದು ಏನು ಅಂಥೇಳಿ. ಇವತ್ತು ಸಂಡೇ ಐತಿ, ಸಂಡೇ ಅಂತೂ ಭಾಳ ಜನ ಬಂದಾರ್ರಿ. ಮೊದಲ ಟೈಮ್ದಾಗ ಇಷ್ಟ ಜನ ಬರ್ತಿರ್ಲಿರಿ, ಇವಾಗ ಇಷ್ಟೊಂದು ಗಾಡಿಗಳು, ಇಷ್ಟೊಂದು ಜನ, ಅಮ್ಮನವ್ರದ್ದು ಒಂದು ಶಕ್ತಿನ ಅನ್ಬೋದು. ಇದಕ್ಕೆ ಎಷ್ಟು ಜನ ಬಂದಾರಂದ್ರೆ, ನಾ ಬಂದಾಗ ಇಷ್ಟು ಜನ ಬರ್ತಿರ್ತೀನಿ ರೀ, ಅವಾಗ ಸ್ವಲ್ಪ ಜನ ಬರ್ತಿರು. ಮತ್ತು ಇವಾಗ ರೂಲ್ಸನ್ನು ಚೇಂಜ್ ಮಾಡಿದ್ದಾರೆ ರೀ. ಏನು ರೂಲ್ಸ್ ಚೇಂಜ್ ಮಾಡಿದಾರೆ ಅಂದ್ರೆ, ಈ ಸೈಡ ತೋರಿಸ್ತೀನಿ ನಾನು ನಿಮ್ಗೆ. ಈ ಸೈಡ್ ಏನು ಕಾಣೈತಲ್ಲ, ಈ ಸೈಡ ಎಂಟ್ರೆನ್ಸ್ ಇತ್ತು ರೀ, ಮತ್ತು ಈ ಸೈಡನ್ನು ಹೋಗೋದು ಎಂಟ್ರೆನ್ಸ್ ಇತ್ತು. ಆ ಸೈಡ ಕ್ಲೋಸ್ ಮಾಡಿದಾರೆ ರೀ. ಈ ಸೈಡ್ ಬರೀ ಇಲ್ಲಿ ಹೋಗಿ ಬರೀ ಊಟ ಮಾಡಿದ್ರಿ, ಅಂದ್ರೆ ಪ್ರಸಾದ ಅಷ್ಟ ತಗೊಳಿದ್ರಿ. ಇವಾಗ ಇಲ್ಲಿ ಹೋಗಾಕ ದಾರಿ ಇಲ್ರಿ, ಡೈರೆಕ್ಟ್ ದರ್ಶನಕ್ಕೆ ಈ ಸೈಡ ದಾರಿ ಐತಿ. ನೀವು ನೋಡ್ಬೋದ್ರಿ ಅಲ್ಲಿ ನಂಬರ್ ಎಷ್ಟು ಜನ ಹಚ್ಚಿದಾರೆ ಅಂತೇಳಿ. ನಮ್ಮ ನಂಬರ್ ಯಾವಾಗ ಬರ್ದಿದ್ದು ಗೊತ್ತಿಲ್ರಿ, ಎಷ್ಟು ಗಾಡಿಗಳು ಬಂದಾವಂತೇಳಿ ನೀವು ನೋಡ್ಬೋದು. ಇವತ್ತು ವಡನ್ಬೈಲ್ ಅಂತೂ ಫುಲ್ ತುಂಬೇ ಬಿಟ್ಟೈತಿ. ಈ ಸೈಡ್ ಬಂದ್ರೆ ನೀವು ಒಂದು ಬುದ್ಧನ ಮೂರ್ತಿ ನೋಡ್ಬೋದ್ರಿ, ದೊಡ್ಡದ. ನಾನು ನಿಮಗೆ ಇದನ್ನ ನನ್ನ ಬ್ಲಾಗ್ದಾಗ ತೋರಿಸಿದ್ದೇನೆ ರೀ, ಆದ್ರೂ ಇನ್ನೊಂದು ಚೆನ್ನಾಗಿರ್ಲಿ ಅಂತ ತೋರ್ಸಾತೀನಿ. ನೀವು ಹಿಂಗ ಇಲ್ಲಿಂದ ಬಂದ ಅಲ್ಲಿ ದರ್ಶನ ತಗೊಂಡ ಅಮ್ಮನವ್ರ ಮೂಲ ಸ್ಥಾನ ಈ ಸೈಡ್ ಐತ್ರಿ. ಇಲ್ಲೇನು ಕಾಣೋದೈತ್ಲ, ಅಮ್ಮನವರ ಮೂಲ ಸ್ಥಾನ ಈ ಸೈಡ್ ಐತಿ. ನೀವು ನೋಡ್ಬೋದ್ರಿ, ಈ ಸೈಡಿಂದ ಎಲ್ಲರೂ ಬರತಾರು ಹೋಗತಾರು. ನಾನು ನಿಮ್ಗೆ ನನ್ನ ಹಿಂದಿನ ಬ್ಲಾಗ್ದಾಗ ಮುಕ್ತಿನಾಥ ಸ್ವಾಮಿ ಬಗ್ಗೆ ಅಂತೂ ಹೇಳಿದ್ದೇನೆ ರೀ. ಅದ್ರ ಬಗ್ಗೆ ಇವಾಗ ಹೇಳುವುದು ನೀಡಿಲ್ಲ ಅನ್ಕೋತೀನಿ. ಯಾವ ಥರ ಯಾರಿಗೇನು ದೋಷ ಇರ್ತೈತಿ ಅವ್ರು ಇಲ್ಲಿ ಬಂದು ಪರಿಹಾರ ಮಾಡ್ಕೋಬೋದು, ಇದನ್ನೆಲ್ಲ ಡೀಟೇಲ್ಸಾಗಿ ಹೇಳಿದ್ದೀನಿ. ಆದರೂ ಇರಲಿ ಅಂತ ಒಂದ್ಸಲ ನಾನು ನಿಮಗೆ ತೋರ್ಸಾಕತ್ತೀನಿ. ಆಮೇಲೆ ನೀವು ಈ ಕಡೆ ಬಂದ್ರೆ ಇದಕ್ಕೆ ನಾಗಬಾಣ ಅಂತ ಕರೀತಾರೆ. ನೀವು ನಾಗಬಾಣ ನೋಡ್ಬೋದ್ರಿ. ಈ ಸೈಡ್ ಎಲ್ಲ ನಂಬರ್ ಸೇರ್ ನೋಡ್ರಿ. ಇಲ್ಲಿ ನವಗ್ರಹ ಮಂಟಪ ಐತ್ರಿ. ಹಿಂಗ ನೀವು ಮುಂದೆ ಆ ಸೈಡ್ ಹೋದ್ರ ಆ ಸೈಡ್ ಅಮ್ಮನವರ ಮೂಲ ಸ್ಥಾನ ಐತಿ. ನಾವು ಅಲ್ಲಿ ಹೋಗ್ತೇವ್ರಿ. ಇಲ್ಲಿ ದರ್ಶನ ತಗೊಳ್ಳೋಣ ಮೊದಲ. ನಾವಿವಾಗ ಅಮ್ಮನವರ ಮೂಲ ಸ್ಥಾನಕ್ಕೆ ಹೊಂಟಿದೇವ್ರಿ. ಮೊದಲ ಅಮ್ಮನವರು ಹೆಬ್ಬೆಲೆಂಬ ಗ್ರಾಮದಾಗ ನೆಲೆಸಿದ್ರಿ. ಹೆಬ್ಬೆಲೆಂಬ ಗ್ರಾಮ ಈಗಿನ ಲಿಂಗಿಮಕ್ಕಿ ಡ್ಯಾಮ್ದಾಗ ಮುಳುಗಡೆ ಆಗಿದೆ ರೀ. ಆಗಿನ ಸರ್ಕಾರ ಡ್ಯಾಮ್ ಮುಳುಗಡೆ ಆದ್ಮೇಲೆ ಡ್ಯಾಮ್ ಕಟ್ಟಾಕ ಅಲ್ಲಿನ ಜನರಿಗೆ ಸ್ಥಳಾಂತರ ಆಗ್ಬೇಕಂತ ಸೂಚನೆ ಕೊಟ್ಟಾರ್ರಿ. ಸ್ಥಳಾಂತರ ಆಗೋ ಸಮಯದಾಗ ಹೆಬ್ಬೆಲಿನಿಂದ ಅಮ್ಮನವ್ರ ಕಲ್ಲಿನ ಮೂರ್ತಿನೂ ತಗೊಂಡ ವಡನ್ಬೈಲ್ಗೆ ಬರ್ತಾರ್ರಿ. ಇಲ್ಲಿನ ಜಾಗದಾಗ ಇಟ್ಟಾಗ ಆ ಮೂರ್ತಿ ಇಟ್ಟ ಜಾಗದಲ್ಲಿನ ಹುತ್ತ ಎಳ್ತೈತ್ರಿ. ಮತ್ತ ಆ ಮೂರ್ತಿ ಎತ್ಕೊಂಡನ ಹುತ್ತ ಬೆಳಕ್ ಸ್ಟಾರ್ಟ್ ಆಕೈತ್ರಿ. ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರ ಅಮ್ಮನವ್ರ ಹುತ್ತದ ಮಣ್ಣನ್ನ ಪ್ರಸಾದವಾಗಿ ಕೊಡ್ತಾರ್ರಿ. ಧರ್ಮದರ್ಶಿಗಳು ಮತ್ತ ಕುಟುಂಬದವರು ಅಷ್ಟ ಕೊಡ್ತಕ್ಕಂಥದ್ರಿ. ಹುತ್ತದ ಮಣ್ಣಿನಾಗ ಎಲ್ಲಾ ಕಷ್ಟಗಳ ನಿವಾರಣೆ ಮಾಡುವಂತ ಶಕ್ತಿನೇ ಇದೆ ರೀ. ಮದುವೆ, ಸಂತಾನ ಭಾಗ್ಯ, ನಿರುದ್ಯೋಗ, ವ್ಯಾಪಾರ ಮತ್ತ ಇತರ ಎಲ್ಲಾ ಸಮಸ್ಯೆಗಳಿಗೂ ಸಹ ಇಲ್ಲಿ ಹರಕೆ ಮಾಡ್ಕೊತಾರ್ರಿ. ಭಕ್ತರ ಇಚ್ಛೆ ಹಂಗ ಅಮ್ಮನವರ ಇಷ್ಟಾರ್ಥಗಳನ್ನ ಈಡೇರಿಸ್ತಾರ್ರಿ. ಅಮ್ಮನವ್ರಿಗೆ ಬಳೆ ಅಂದ್ರ ಬಾಳ ಇಷ್ಟ ರೀ. ಆದ್ರಿಂದ ಇಲ್ಲಿ ಬಳೆ ಹರಕೆ ಜಾಸ್ತಿ ನೋಡ್ರಿ. ಭಕ್ತರ ಶಕ್ತಿಗೆ ಅನುಗುಣವಾಗಿ ಹರಕೆ ಮಾಡ್ಕೊಳ್ತಾರ್ರಿ. 108, 1008,
5,008 ಇಲ್ಲ 1,08,000 ಮತ್ತು ಅವರ ತೂಕದಷ್ಟ ಬಳೆಗಳನ್ನ ಹರಕೆ ಕಟ್ಕೋತಾರ್ರಿ. ಭಕ್ತರ ಇಚ್ಛೆಂಗ ದೇವಿ ಪದ್ಮಾವತಿ ಅಮ್ಮ ಎಲ್ಲಾ ಇಚ್ಛೆಗಳನ್ನ ಈಡೇರಿಸ್ತಾಳ ನೋಡ್ರಿ. ಹರಕೆ ಹುಂಡಿ ಏನ್ರಿ ಇದ ಹರಕೆ ಹುಂಡಿ? ಇದನ್ಯಾಕ ಇಲ್ಲಿ ಇಟ್ಟಿದಾರು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಇದನ್ಯಾಕ ಇಲ್ಲಿ ಇಟ್ಟಿದಾರಂದ್ರ ಭೂತರಾಜನಿಗೆ ಬೇಡ್ಕೊಂಡ ಒಂದ ಪೇಪರ್ ತಗೊಂಡ ಅದ್ರಾಗ ತಮ್ಮ ಏನೇನ್ ಬೈಕಿಗಳು ಇರ್ತಾವಲ್ರಿ ಅವನ್ನೆಲ್ಲಾ ಅದ್ರಾಗ ಬರದ ಹಾಕ್ತಾರ್ರಿ. ಹಾಗಾದ್ರ ಈ ಭೂತರಾಜ ಯಾರ್ರಿ? ಈ ಭೂತರಾಜ ಸ್ವಾಮಿ ಈ ಕ್ಷೇತ್ರವನ್ನ ಸದಾ ಕಾಯ್ತಿರ್ತಾನ ನೋಡ್ರಿ. ಇಲ್ಲಿಗೆ ಬರೋ ಭಕ್ತರ ಕಷ್ಟಗಳನ್ನ ಆಲಿಸಿ ನಿರ್ವಹಣೆ ಮಾಡ್ತಾರ್ರಿ. ಇಲ್ಲಿ ಭಕ್ತರ ಆಸ್ತಿ ವಿಚಾರ, ಕೋರ್ಟ್ ಕಚೇರಿ ವಿಚಾರ, ಮತ್ತ ಮೋಸ ಹೋಗಿರ್ತಾರಲ್ರಿ ಆ ವಿಚಾರ, ಬರುವಂತ ಹಣದ ವಿಚಾರ, ಮತ್ತ ವ್ಯವಹಾರ ವಿಚಾರ, ಜಾಗದ ಖರೀದಿ ವಿಚಾರ, ಮತ್ತ ಮಾಟ ಮಂತ್ರ, ಭೂತ ಪ್ರೇತ ಇಂತಹ ಎಲ್ಲಾ ಇತ್ಯಾದಿಗಳ ವಿಚಾರಗಳನ್ನ ನಿರ್ವಹಣೆ ಮಾಡ್ತಾರ್ರಿ. ಇಲ್ಲಿ ಭೂತರಾಜರಿಗೆ ಹರಕೆ ರೂಪದಾಗ ಶಾಂಡ್ ಗುಂಬಳಕಾಯಿ ಮತ್ತ ಕುಂಬಳಕಾಯಿ ಕೊಡ್ತಾರ್ರಿ. ಮತ್ತ ತ್ರಿಶೂಲ, ಕುಂಕುಮ, ಬೆಳ್ಳಿ, ಬಂಗಾರ ಇಂತ ಇತ್ಯಾದಿ ವಸ್ತುಗಳನ್ನೆಲ್ಲ ಎಲ್ಲಾ ಕೊಡ್ತಾರ್ರಿ. ನಿಮ್ಗೂ ಇಲ್ಲಿ ಹೋಗ್ಬೇಕಂತ ಆಸೆ ಆದ್ರೆ ಹೋಗ್ರಿ. ಸಾಗರದಿಂದ ಬರೀ 10 ಕಿಲೋಮೀಟರ್ ಐತಿ. ಮತ್ತ ನಿಮ್ಗೂ ನಿಮ್ಮ ಕುಟುಂಬದವರಿಗೂ ಹೊಸ ವರ್ಷದ ಶುಭಾಶಯಗಳು ರೀ. ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಕ್ಲಿಕ್ ಮಾಡ್ರಿ.